Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾನೀಗ ಕಾಂಗ್ರೆಸ್ನಲ್ಲಿಲ್ಲ ಬಿಜೆಪಿಲಿ ಇದ್ದೀನಿ. ನನಗೆ ಅದರ ಬಗ್ಗೆ ಏನಾಗುತ್ತೆ ನೋಡಿ ಇದನ್ನ ನಾನು ಒಂದು ನಿಮಿಷ ನಾನು ಇದನ್ನು ಪಕ್ಷದ ದೃಷ್ಟಿಯಿಂದ ನೋಡೋ ಬದಲು ಇದು ಹೇಳಿಕೆ ಪ್ರಕಾರ 3,000 ಹೆಣ್ಣು ಮಕ್ಕಳ ಸಂತ್ರಸ್ತರ ವಿಚಾರ ಅಲ್ಲ. ನಾನು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅದು 3,000 ಜನ ಹೆಣ್ಣು ಮಕ್ಕಳು ಸಂತ್ರಸ್ತರ ವಿಚಾರ. ಇದನ್ನು ನಾವು ಪಾರ್ಟಿ ಪಕ್ಷ ಯಾರು ತಪ್ಪು ನಾನು ಈಗಲೂ ಹೇಳ್ತೀನಿ. ನಾನು ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಸಾಹೇಬರು ಇವರು ಇಬ್ಬರು ತಪ್ಪು ಮಾಡದೇ ಇದ್ದರೆ ಅವ್ರಿಗೇನು ಶಿಕ್ಷೆ ಆಗೋದು ಬೇಕಾಗಿಲ್ಲ. ಯಾರು ಪೆನ್ ಡ್ರೈವ್ ಹಂಚಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಏನಂತ ಯಾರ್ದು ಏನು ಹೇಳಿದ್ದಾರೆ ಹೇಳಿ. ಅಮಿತ್ ಶಾ ಹೇಳಿರುವಂತದ್ದು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಕ್ಷಮಿಸುವಂತ ಪ್ರಶ್ನೆ ಇಲ್ಲ, ಶಿಕ್ಷೆ ಆಗಬೇಕು. ಆದ್ರೆ ಇದು ಒಂದಷ್ಟು ನಡವಳಿಕೆ ನೋಡಿದ್ರೆ ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಯಾರು ಅನುಭವಿಸ್ಲೇಬೇಕಲ್ಲ, ಕಾಂಗ್ರೆಸ್ನವರಾಗಲಿ ನಮ್ಮ ಪಾರ್ಟಿ ಆಗಲಿ. ಹೌದು, ಒಳ್ಳೆ ಚೆನ್ನಾಯ್ತಲ್ಲ. ಹೆಚ್ಚು ಕಡಿಮೆ ಆದರೂ ಅನುಭವಿಸ್ಲೇಬೇಕಲ್ಲ. ಕಾಂಗ್ರೆಸ್ನವ್ರು ತಪ್ಪು ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಅನುಭವಿಸುತ್ತೆ. ನಮ್ಮ ದೇವರಾಜೇಗೌಡ ತಪ್ಪು ಮಾಡಿದರೆ ದೇವರಾಜೇಗೌಡ ಅನುಭವಿಸ್ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ಬೇಕು. ಕಾರ್ತಿಕ್ ತಪ್ಪು ಮಾಡಿದ್ರೆ ಕಾರ್ತಿಕ್ ಅನುಭವಿಸ್ಬೇಕು. ಡಿ ಕೆ ಶಿವಕುಮಾರ್ ಅವ್ರು ತಪ್ಪು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಪಕ್ಷದಿಂದ ನೀವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಾ ಅಂತ ಅಶೋಕ್ ಅವರು ಮೊನ್ನೆ ತಾನೇ ಹೇಳಿದ್ದಾರೆ. ಅಶೋಕ್ ಅಣ್ಣವ್ರಿಗೆ ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಮಂಡ್ಯದಲ್ಲಿ ಅವ್ರಿಗೆ ಮಂಡ್ಯದ ಒಕ್ಕಲಿಗರು ಯಾರು ಬೇಕಾಗೇ ಇಲ್ಲ ಅಶೋಕ್ ಅಣ್ಣಂಗೆ. ಆದ್ರಿಂದ ಅವ್ರು ಹಂಗೆ ಹೇಳಿ ಅವರಷ್ಟೇ. ಸರ್, ಇನ್ನೊಂದು ಇದು ಪೆನ್ ಡ್ರೈವ್ ಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಲೇಷಿಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ರೆಡಿ ಮಾಡಿ ಹಂಚುತ್ತಿದ್ದಾರೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಈಗ ಆ ಪಾರ್ಟಿನಲ್ಲಿ ಕೆಲವರು ಈ ಪಾರ್ಟಿನಲ್ಲಿ ಕೆಲವರು ಈ ಇಲ್ಲ ಸಲ್ಲದ ಆರೋಪಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ನನಗಿದು ಗೊತ್ತಿಲ್ಲ. ಜಿಟಿ ದೇವೇಗೌಡರು ಯಾವ ಇಂಟೆಲಿಜೆನ್ಸಿ ಮೂಲಕ ತಿಳ್ಕೊಂಡು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಇದಕ್ಕೆ ಅದನ್ನು SIT ಮುಂದೆ ಹೇಳಕ್ಕೆ ಕೇಳಿ. ಜಿಟಿ ದೇವೇಗೌಡರು ಅದ್ಯಾಕೆ ಬರೀ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಯಾಕೆ ಹೇಳ್ತಾರೆ? ಯಾರು ನನಗೆ ಕುಮಾರಸ್ವಾಮಿಯವ್ರ ಪರವಾಗಿ ನನ್ನ ಮಗ ಎಲೆಕ್ಷನ್ನಲ್ಲಿ ಮಾಡಿದ. ನನಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು. ನಾನು ಎಲೆಕ್ಷನ್ಗೆ ಹೋಗಲಿಲ್ಲ. ಬಟ್ ಕುಮಾರಸ್ವಾಮಿಯವರು ಅವ್ರು ಗೆಲ್ತೀವಿ ಅಂತ ಗೊತ್ತಿತ್ತಲ್ಲ, ಅವ್ರಿಗೆ 2-3 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ಗೊತ್ತಿದ್ದರಿಂದ ನಮ್ಮನ್ನ ಯಾರನ್ನೂ ಅವ್ರೇನು ಗಮನಿಸಲಿಲ್ಲ. ಮತ್ತು ನಾನು ಹೋಗಿ ಓಟ್ ಹಾಕಿ ಬಂದೆ. ನಾವು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ನಾರಾಯಣಗೌಡರು ಹೇಳಿದ್ರು 2 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ. ಯಾಕಂದ್ರೆ ಗ್ರೌಂಡಲ್ಲಿ ಇದ್ದಾರೆ ಅವರು, ನಾನು ಗ್ರೌಂಡಲ್ಲಿ ಇರಲಿಲ್ಲ. ಅದರಿಂದ ನಮ್ಮ ಕುಮಾರಣ್ಣರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ದೇವರಾಜೇಗೌಡ ಎಪಿಸೋಡ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರ? ಮತ್ತೆ ಈ ಪ್ರಕರಣದಿಂದ ಅವ್ರಿಗೆ ಏನಾದ್ರು ತುಂಬಾ ಬೇಸರ ಆಗಿರ್ಬೇಕು ಅಂತ ಏನಾದ್ರು? ರಾಜಕಾರಣದಲ್ಲಿ ಪ್ರತಿ ದಿವಸ ಕೇಸರಿ ಬಾತು ಖಾರ ಬಾತು, 2 ಖಾರ ಬಾತ್ ತಿಂದ್ಮೇಲೆ ಕೇಸರಿ ಬಾತು, ಕೇಸರಿ ಬಾತ್ ತಿಂದ್ಮೇಲೆ ಖಾರ ಬಾತು, ಒಂದೇ ಥರದ್ದು ತಿನ್ನೋಕ್ಕಾಗಲ್ಲ. ಎಲ್ಲ ದಿನ ತಿಂತಲೇ ಇರ್ತಾರೆ ಅವ್ರು. 20 ಸರಿ ಮೀಟ್ ಮಾಡ್ತಾರೆ ಎಲ್ಲರೂ. ಒಬ್ಬರು ಕೈಯಾಗಿ ಹೇಳ್ತಾರೆ, ಒಬ್ಬರು ಸ್ವೀಟಾಗಿ ಹೇಳ್ತಾರೆ. ಎಲ್ಲ ಪಾಲಿಟಿಕ್ಸ್ ಅಂದ್ರೆ ಹಂಗೆ ಅಲ್ವಾ? ನಾನೇನು ತಪ್ಪು ಮಾಡಲಿಲ್ಲ. ನೋಡಿ, ಇದನ್ನು ದೇವರಾಜೇಗೌಡ ಅಂತಕ್ಕಂಥ ನಕಲಿ ವಕೀಲ, ಅವನು ನನಗೆ ಒರಿಜಿನಲ್ ವಕೀಲರಾಗಿದ್ದರೆ ಹಂಗೆ ಯಾರೂ ಮಾಡಲ್ಲ. ಈ ಪಿಕ್ಚರ್ಗಳಲ್ಲಿ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಬಿಡ್ತಾರೆ. ಅವರು ನಿಜವಾದ ಪೊಲೀಸ್ನವರಲ್ಲ, ಡ್ರೆಸ್ ಮಾತ್ರ ಪೊಲೀಸ್ ಇರುತ್ತೆ. ಹಂಗೆ ಫಿಲಮ್ನಲ್ಲಿ ಡ್ರೆಸ್ ಕೋಟ್ ಹಾಕ್ಬಿಡ್ತಾರಲ್ಲ, ಕರೆ ಕೋಟು. ನಾನು ನನ್ನ ವಿವೇಕ್ ರೆಡ್ಡಿಗೆ ವಿನಂತಿ ಮಾಡ್ತೀನಿ, ಈತನ ಬಗ್ಗೆ ಎಚ್ಚರ ಇರಲಿ. ಯಾರೇ ಈ ರಾಜ್ಯದವ್ರು ಮಾತಾಡಬೇಕಾದ್ರೂ ಪೆನ್ನು ಎಲ್ಲ ಬಟ್ಟೆ ಕಂಪ್ಲೀಟ್ ಬಿಚ್ಚಿ ಚೆಕ್ ಮಾಡಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಮಾತಾಡಿ. ಯಾಕೆಂದ್ರೆ ಒಂದೇ ದಿವಸ ಭೇಟಿ ಮಾಡಿರೋದ್ರಿ. ಅವ್ನ ರಿಕ್ವೆಸ್ಟ್ಗೋಸ್ಕರ ನಾನು ಡಿ ಕೆ ಶಿವಕುಮಾರ್ ತಗ ಕರ್ಕೊಂಡು ಹೋದ್ರೆ ನನ್ನೇ ತಗಲಾಕ್ಬಿಡೋದ? ನಾನು ಡಿ ಕೆ ನೀವೇ ದಿನ ಮಾತಾಡ್ತೀವಿ ಬಿಡ. ಡಿ ಕೆ ಅವ್ರು ನನ್ನ ನಂಟರು ಬ್ರದರು. ನನ್ನ ಅಕ್ಕನ ಮಗನಿಗೆ ಅವ್ರ ಹೆಂಡತಿ ತಂಗಿ ತಂದ್ಕೊಂಡಿದ್ದೀವ್ರಿ.
ಅದೆಲ್ಲ ಹೇಳೋದು ಬಿಟ್ಟು ಬರೆದ್ಬಿಟ್ಟಿರ ಕಣ್ರಪ್ಪ ಇನ್ನವೇ. ಅಲ್ಲ ಸಂಬಂಧ ಇದೆ ರೀ. ಕುಣಿಗಲ್ MLA ನನ್ನ ಅಕ್ಕನ ಮಗ ರಂಗನಾಥ, ಇದು ನಿಮ್ಮ ಗಮನದಲ್ಲಿರಲಿ. ಅವ್ರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಲೀಡರ್ ಆಗಿದ್ದಾರೆ. ಕುಮಾರಣ್ಣವ್ರು ಹೆಂಗೋ, ನಮ್ಮ ಕುಮಾರಣ್ಣವ್ರು ಹೆಂಗೋ ಇಲ್ಲಿ ಹಂಗೆ ಅವರು ಸಹಿತ ಲೀಡರ್. ಎಲ್ಲಿ ಅಣ್ಣ ಈ ಒಕ್ಕಲಿಗರನ್ನ ಒಂದೇ ತಕ್ಕಡಿಗೆ ಹಾಕೋದು ಯಾಕೆ? ಈ ಚುನಾವಣೆಗೂ ಈ ಪೆನ್ ಡ್ರೈವ್ಗೂ ಯಾಕಮ್ಮ ಅವೆಲ್ಲ ನಾಯಕತ್ವ ನೋಡಿ. ನಮ್ಮ ಸರ್ವೋಚ್ಚ ನಾಯಕರು ದೇವೇಗೌಡ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರದ್ದಾದ ಮೇಲೆ ಕುಮಾರಣ್ಣವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. JDS ನಲ್ಲಿ ನಮ್ಮ ನಾಯಕರವರು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ನಾಯಕರು. ನನ್ನ ಪಾತ್ರ ಶೂನ್ಯ, ನಂದು ಏನು ಪಾತ್ರ ಇಲ್ಲ. ಈಗ ಸರ್ಕಾರ ಕಾಂಗ್ರೆಸ್ ಇದೆ, ಅವ್ರು ಏನೇನು ಮಾಡ್ತಾರೋ ನನಗೆ ಇನ್ನೂ ಮಾಹಿತಿ ಇಲ್ಲ ಅಣ್ಣ. ಅದಾದ್ಮೇಲೆ ನಿನಗೆ ಕರೆಕ್ಟಾಗಿ ಹೇಳ್ತೀನಿ, ಫೋನ್ ಮಾಡಿ. ತಾವು ಮಾತಾಡಿರೋ ಆಡಿಯೋದಲ್ಲಿ ದೇವೇಗೌಡರು ಕುಟುಂಬವನ್ನು ಎಣಿಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳ್ತೀನಿ ಸರ್. ನಾನು ತಪ್ಪು ತಿಳ್ಕೊಬೇಡಿ. ಆ ಆಡಿಯೋದಲ್ಲಿ ಈ ಘಟನೆನ ಹತ್ತಿಕ್ಕಬೇಕು ಬಿಗಿಯಾಗಿ ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ ಅಂತ ಹೇಳಿದ್ದೀನಿ. ನಾವು ಯಾರನ್ನೂ ಎಣಿಬೇಕು ಅಂತ ಇಲ್ಲ. ದಯವಿಟ್ಟು ತಪ್ಪು ಮಾಹಿತಿ ಹೋಗ್ಬಾರ್ದು. ಆಮೇಲೆ ದಯವಿಟ್ಟು ಎಲ್ರಿಗೂ ಇದು ಮಧ್ಯಾಹ್ನ ಊಟದ ಟೈಮು ಕಾಫಿ ಗೀಪಿ ಕೊಡ್ಸೋದು ಬೇಡ ಅಂತೇಳಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಅಲ್ಲ ಕೇಳಿ, ತಪ್ಪು ತಿಳ್ಕೊಬೇಡಿ, ಊಟ ಮಾಡ್ಕೊಂಡು ಹೋಗಿ. ದೇವರಾಣಿಗೂ ಇದೆ. ಈಗ ದೇವರಾಣಿಗೂ ಇನ್ಯಾವ ಭಾಷೆ ಹೇಳೋಣ ಅಣ್ಣ? ಪ್ರಾಮಾಣಿಕ ಅಲ್ಲಪ್ಪ. ಈಗ ನಿಮಗೂ ಹೇಳ್ತಾ ಇದ್ದೇನೆ, ನಾನು ಹೇಳಿದೆ ಈ ರಾಜ್ಯದಲ್ಲಿ ಯಾರಾದರೂ ಸರಿ, ಬಟ್ ಒಬ್ಬ ಮನುಷ್ಯ ಇಷ್ಟೊಂದು ಕೆಟ್ಟ ನಡವಳಿಕೆ ಇದೆ ಅನ್ನೋದು ನಾನು ಎಲ್ಲೂ ನೋಡಲಿಲ್ಲ. ಇಷ್ಟೆಲ್ಲ ಹೇಳಿದ್ರಿ, ಇದರಲ್ಲಿ ನೀವು ಸಿಕ್ಕಾಕಬಾರ್ದಾಗಿತ್ತು, ಈ ಪ್ರಕರಣದಲ್ಲಿ ಬಂದಾಯ್ತು. ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಹಿಂದೆ ಯಾರಿದ್ದಾರೆ ಅನ್ಸುತ್ತೆ? ಪೆನ್ ಡ್ರೈವ್ ಹಂಚಿಕೆನಲ್ಲಿ ದೇವರಾಜೇಗೌಡನ ಬಿಗ್ಗೆ ರುಬ್ಬಿದ್ರೆ ಅವನೇ ಹೇಳ್ತಾನೆ. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇದ್ದಾರೆ ಅಂತ ಬೇರೆಯವ್ರು ಬಿಟ್ಬಿಡಿ ಪಾರ್ಟಿಯ. ಈ ತಪ್ಪು ಮಾಡಿರ್ತಕ್ಕ ಒಂದು ಈ ಪೆನ್ ಡ್ರೈವ್ ಪ್ರಿಪೇರ್ ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಶಿಕ್ಷೆ ಆಗಬೇಕು, ನಂಬರ್ 1. ನಂಬರ್ 2, ಇದನ್ನು ಬಿಡುಗಡೆ ಮಾಡಿದಾನಲ್ಲ ಮಿಟ್ರು ನಕಲಿ ಡ್ರೆಸ್ ಹಾಕ್ಕೊಂಡು, ಇದು ಯಾಕೆಂದರೆ ಅವ್ನು ಹೇಳಿರೋ ಪ್ರಕಾರ, ಯಾರೋ ನಮ್ಮ ವಿಡಿಯೋ ಕೊಟ್ಟಿರೋನು ಹೇಳಿರೋ ಪ್ರಕಾರ, ನೆನ್ನೆ ಮಾಹಿತಿ ಪ್ರಕಾರ ದೇವರಾಜೇಗೌಡಂದೇ ಪಾತ್ರ ಇದೆ ಅಂತ ಹೇಳಿ ಗೊತ್ತಾಗಿದೆ. ಆದ್ದರಿಂದ SIT ಅವ್ರದ್ದು ಅವ್ನು ತಗೊಂಡೋಗಿ ಬಿಗಿಯಾಗಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ಕಾಗಿ ಬಾಯ್ಬಿಡ್ತಾರೆ. ಅವನ ದುಡ್ಡಿನ ಮೂಲನೂ ಎನ್ಕ್ವೈರಿ ಮಾಡಬೇಕು ಅನ್ನೋದು ಹೇಳಿದ್ದೀನಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.